ಪರಿಚಯ ಅಂತಂದರೆ ಪಾಠ ಪ್ರವಚನದಲ್ಲಿ ಹೆಚ್ಚು ಪ್ರಚಾರದಲ್ಲಿ ಬರಬೇಕು, ಸಜ್ಜನರು ಅದನ್ನು ಅನುಮೋದನೆ ಮಾಡಬೇಕು. ಅದಕ್ಕೆ ಮಹತ್ವ. ಆ ಮಹತ್ವ ಬರಲಿ ಅನ್ನೋ ದೃಷ್ಟಿಯಲ್ಲಿ ಆ ರೀತಿಯಾದ ಭಗವಂತನ ಮುಖ್ಯಪ್ರಾಣದೇವರ ಅನುಗ್ರಹ ಆಗಲಿ ಅಂತಲೇ ಮಂತ್ರಾಲಯ ಪ್ರಭುಗಳು ಸ್ವಯಂ ತಾವು ಗ್ರಂಥ ರಚನೆ ಮಾಡಲಿಲ್ಲಂತೆ. ಇದು ನೈಜ ಶಿಷ್ಯವಾತ್ಸಲ್ಯ ಇದು. ಅಂಥದ್ದನ್ನು ಅಪಾರ ಕ್ರಮದಲ್ಲಿ ಅವರ ಕೃತಿರತ್ನಗಳಲ್ಲಿ ನೋಡಬಹುದು. ಹೀಗೆ ಕೃತಿಯನ್ನು ರಚನೆ ಮಾಡಿದರೂ ಮಾಡದೇ ಇದ್ದರೂ ಅಲ್ಲೆಲ್ಲ ಕಡೆಯಲ್ಲೂ ಕೂಡ ತಮ್ಮ ಅದ್ಭುತವಾದಂತಹ ಮಹತ್ವವನ್ನು ತೋರಿಸ್ತಾ ತಮ್ಮ ಅದ್ಭುತವಾದ ಕೃತಿಗಳನ್ನು ತಮ್ಮ ಆಕೃತಿಗಳೇ ಆಗಿ ಬಿಟ್ಟು ಹೋಗ್ತಾರೆ. ಇದೆಲ್ಲ ಆದರೆ ಇನ್ನು ತಾವು ಇವತ್ತಿಗೂ ಕೂಡ ಸರ್ವತ್ರ ವಿರಾಜಮಾನರಾಗಿರೋದು ವೃಂದಾವನ ಅಂತನ್ನುವ ಆಕೃತಿಯಿಂದ. ವೃಂದಾವನ ಅನ್ನುವ ಆಕೃತಿ ಇದೆ, ಪ್ರಾಯ ಅದರ ಬಗ್ಗೆ ಬೇರೆ ಇನ್ನೆಲ್ಲೂ ಪರಿಚಯ ಇಲ್ಲ. ವೃಂದಾವನ ಅಂತ ನಾವು ಅದಕ್ಕಿಂತ ಪೂರ್ವದಲ್ಲಿ ಕಾಣೋದಾದರೆ ಇದೇ ತರಹದ ವೃಂದಾವನ, ಇದಕ್ಕಿಂತಲೂ 10 ಪಟ್ಟು ಹೆಚ್ಚು ಮಹತ್ವ ಇರುವ ವೃಂದಾವನ, ಅದು ಪಂಚವೃಂದಾವನ. ಪಂಚವೃಂದಾವನ ಅಂತಂದರೆ ಯಾವುದು? ಮತ್ತು ವಾದಿರಾಜ ಸ್ವಾಮಿಗಳವರು ಅವರ ಕ್ರಮ ವಿಶೇಷವೇ ಬೇರೆ. 5 ವೃಂದಾವನಗಳನ್ನು ತಾವೇ ಬಹುಕಾಲದ ತನಕ ಪೂಜೆಯನ್ನು ಮಾಡಿಸಿ ಆ ವೃಂದಾವನದಲ್ಲಿ ತಾವು ಪ್ರವೇಶ ಮಾಡ್ತಾರೆ. ಆಮೇಲೆ ಅಲ್ಲ, ದಶಾವತಾರಗಳಾಗಲಿ ಇದಾಗಲಿ ಅದ್ರ ಮೇಲೆ ವೃಂದಾವನಾಖ್ಯಾನ ಅಂತಲೇ ಹೊರಟಿದೆ. ವೃಂದಾವನದ ಮಹತ್ವ ಏನು ಕಾಣಬೇಕು ಅಂತ ಅಷ್ಟೇ ಅಲ್ಲ, ತಾವು ಜೀವಂತವಾಗಿ ಇದ್ದಾಗಲೇ ವೃಂದಾವನ ಪ್ರವೇಶ ಮಾಡಿ ಅದೃಶ್ಯರಾದಂತಹ ಪ್ರಸಂಗ ಇದು. ಸಾಧಾರಣ ಆ ಥರ ಯಾರೂ ಇರೋಲ್ಲ. ಅದು ಏನು ಮತ್ತೆ ಈಗೇನು ಮತ್ತೆ ವಯಸ್ಸು ಕಮ್ಮಿಯಾಗಿದ್ದಲ್ಲ, 120 ವರ್ಷ ಆದರೂ ಕೂಡ ತಾವು ಜೀವಿತರಾಗಿಯೇ ಇದ್ದು ವೃಂದಾವನ ಪ್ರವೇಶ ಮಾಡಿ ಆಮೇಲೆ ತಮ್ಮ ಭೌತಿಕ ರೂಪದ ಉಪಸಂಹಾರ ಮಾಡ್ತಾರೆ. ಅಷ್ಟಾದ ಮೇಲೂ ತತ್ವಜ್ಞಾನವನ್ನು ಏಡುಮುಖ ಬ್ರಾಹ್ಮಣರ ದ್ವಾರ ಇಡೀ ಜಗತ್ತಿಗೆ ಕೊಟ್ಟವರು. ಅಷ್ಟೆಲ್ಲ ವೃಂದಾವನ, ಅಲ್ಲಿಂದ ವೃಂದಾವನ ಸ್ವಲ್ಪ ಪ್ರಚುರತೆಗೆ ಬರಬೇಕಷ್ಟೆ. ಆದರೂ ವೃಂದಾವನದ ನೈಜ ಮಾಹಿತಿ ಗೊತ್ತಾಗೋಲ್ಲ. ವೃಂದಾವನ ಅಂತಂದ್ರೆ ಏನು, ಮತ್ತು ಆ ಹೆಸರೇ ಯಾಕೆ ಬಂತು? ತುಳಸಿ ವೃಂದಾವನ ಗೊತ್ತಿತ್ತು. ವೃಂದಾವನ ಬೇರೆ ಕಡೆಯಲ್ಲೆಲ್ಲಾನ ಅಕಸ್ಮಾತ್ತಾಗಿ ತಮ್ಮ ಗುರುಗಳನ್ನೇನಾರು ಹೂಳಿಟ್ಟ ಪ್ರದೇಶಗಳಿದ್ದರೆ ಅದನ್ನು ಆ ಮತೀಯರು ಒಪ್ಕೊಳ್ತಾರೆ, ಬೇರೆಯವರು ಒಪ್ಕೊಳ್ಳೋಲ್ಲ. ಒಬ್ಬರನ್ನೊಬ್ಬರು ಬೈಯೋದೆಲ್ಲ ಇದೆ. ಈ ನ್ಯಾಯಶಾಸ್ತ್ರದ ಗ್ರಂಥದಲ್ಲಿ ಈ ಜೈನರು ಮುಂತಾದವರುಗಳದ್ದು ಬಸದಿಯನ್ನೋ ಅಥವಾ ಇವುಗಳನ್ನೆಲ್ಲ ಚೈತ್ಯವಂದನ ಅಂತ ನಿಷಿದ್ಧ ಅಂತ ಅದನ್ನೆಲ್ಲ ಬೈತಾರೆ. ಅಂದರೆ ಒಬ್ಬರಲ್ಲ ಅಂತ ಅದು ಕಂಡ್ರೆ ಇನ್ನೊಬ್ಬರೆಲ್ಲ ಅದನ್ನು ಬೈಯೋದಿದೆ. ನಮ್ಮಲ್ಲೇನೆ ಬ್ರಾಹ್ಮಣರಲ್ಲೇನೆ ಯತಿಗಳಿಗೆ ಅಗ್ನಿಸ್ಪರ್ಶ ಇಲ್ಲ, ಅದು ಯಾರೂ ಒಪ್ಪೋಲ್ಲ. ಯಾಕೆಂದರೆ ಅವರು ನಿಷ್ಕ್ರಿಯರು, ನಿರಗ್ನಿಕರು, ಅಗ್ನಿಯನ್ನು ತ್ಯಾಗ ಮಾಡಿಯೇ ಬಂದಿರ್ತಾರೆ. ಶರೀರಕ್ಕದಕ್ಕೋಸ್ಕರನೇ ಅಗ್ನಿ ಸಂಸ್ಕಾರ ಇಲ್ಲ. ಅದೇ ಗೃಹಸ್ಥಾಶ್ರಮಿಗಳು ಅಥವಾ ಬೇರೆ ಬ್ರಹ್ಮಚಾರಿಗೂ ಕೂಡ ವನಪ್ರಸ್ಥರಿಗೆ ಇವರಿಗೆಲ್ಲ ಅಗ್ನಿಯನ್ನು ತ್ಯಾಗ ಮಾಡಿರೋಲ್ಲ. ಅಗ್ನಿ ಇರುತ್ತವರಿಗೆ, ಅಗ್ನಿ ಕಾರ್ಯವನ್ನೋ ಅಥವಾ ಉಪಾಸನ ಅಗ್ನಿಯನ್ನೋ ಇಟ್ಕೊಂಡಿರ್ತಾರೆ. ಅದು ಸಾಧಾರಣ ಗೊತ್ತಾಗೋಲ್ಲ ಯಾರಿಗೂ, ಮನೆ ಮುಂದೆ ಅಗ್ನಿ ಹಾಕೋದು ಅಂತ. ಆ ಮನೆ ಮುಂದೆ ಸುಮ್ಮನೆ ಅಗ್ನಿ ಹಾಕೋದು ಅಂತ ಅರ್ಥ ಅಲ್ಲ, ಈಗ ಹೊಗೆ ಹಾಕೋದು ಆಡ್ಕೊಳ್ಳಿಕ್ಕೋ ಏನಕ್ಕೋ ಬಳಕೆ ಮಾಡ್ತಾರೆ. ಅದು ಬೇರೆಯವ್ರಿಗೆ ಅದರ ಪರಿಚಯ ಇಲ್ಲ. ಯಾವಾಗ ವ್ಯಕ್ತಿ ತಾನು ಮೃತನಾಗ್ತಾನೋ ಅವನು ಪ್ರತಿನಿತ್ಯ ಯಾವ ವೈವಾಹಿಕ ಅಗ್ನಿಯಲ್ಲಿ ಹವಿಸಿಕೊಡ್ತಾ ಇದ್ದ ಆ ಅಗ್ನಿಯು ಆವತ್ತಿನಿಂದ ಗೃಹ್ಯಾಗ್ನಿ ಆಗೋಲ್ಲ. ಅದು ಗೃಹದಲ್ಲಿ ಇರೋ ಹಾಗಿಲ್ಲ. ಅದು ಗೃಹದಿಂದ ಆತನೇ ಹೊರಗೆ ಬಂದ ಮೇಲೆ ಯಜಮಾನ ಅಗ್ನಿ ಅವನ ಜೊತೆ ಹೊರಗೆ ಬರಬೇಕು. ಅದಕ್ಕೆ ಹೊರಗೆ ಬಂದಿರೋದು ಅಷ್ಟೇ ಹೊರತು ಅದು ಯಾವುದೋ ಒಂದು ಲೌಕಿಕಾಗ್ನಿ ಅಲ್ಲ. ಇವ್ರಿಗೆ ಯಾವುದು ಬೇರೆ ಇರೋಲ್ಲ, ಕಡೆಗೆ ಲೌಕಿಕಾಗ್ನಿ ಹಾಕಿರ್ತಾರೆ. ಲೌಕಿಕಾಗ್ನಿ ಆದರೂ ಅಲ್ಲಿ ಪುನಸ್ಸಂಧಾನ ಹೋಮವನ್ನು ಮಾಡಿ ಆ ಅಗ್ನಿಯನ್ನು ಅಧಿಕಾರಿಯಾದವನು ಸ್ವೀಕಾರ ಮಾಡಿ, ಇವರೇನು ಬಹುಕಾಲದ ತನಕ ಸಾಧನೆ ಮಾಡಿರ್ತಾರಲ್ಲ ಆ ಶರೀರವನ್ನು ಕಡೆಗೆ ಅದೇ ಅಗ್ನಿಯಲ್ಲೇನೆ ಆಹುತಿ ಕೊಟ್ಟು ಈತನ ಸಾಧನೆಗೆ ಅದು ಅವಭೃತ ಸ್ನಾನ. ಪ್ರಾತಃ ಸಮನ, ಮಾಧ್ಯಂದಿನ ಸಮನ, ಸಾಯಂ ಸಮನಗಳು ಅಂತ ಸಮನತ್ರಯ ಅಂತಿದೆ ಯಜ್ಞ ಪ್ರಕ್ರಿಯೆಯಲ್ಲಿ. ಜೀವನದ ಭಾಗಗಳನ್ನು ಹಾಕಿ ತೋರಿಸ್ಕೊಟ್ಟಿದ್ದಾರೆ. ಅಷ್ಟೆಲ್ಲ ಆದಮೇಲೆ ಶರೀರವನ್ನು ಆಹುತಿ ಕೊಡೋದೇನಿದೆಯಲ್ಲ ಅದು ಕಡೆಗೆ ಅವಭೃತ ಸ್ನಾನ ಅಂತ ಕರೀತಾರೆ. ಇದೆಲ್ಲ ಬೇರೆಯವರಿಗೆ, ಯತಿಗಳಿಗಿಲ್ಲ ಇದು. ಯತಿಗಳ ಶರೀರವನ್ನು ಒಂದಾ ನದಿಯಲ್ಲಿ ಹಾಕಿಬಿಡೋರು, ಇಲ್ಲ ಅಂತಂದರೆ ಎಲ್ಲಾದರೂ ಕೂಡ ಒಂದು ಉತ್ತಮ ಸ್ಥಳದಲ್ಲಿ ಆ ಶರೀರವನ್ನು ಹೂಳಿಬಿಡಬೇಕಿಟ್ಟೇ ಇದ್ದಿತ್ತು ಮೊದಲೆಲ್ಲ. ಪದ್ಮನಾಭ ತೀರ್ಥರ ವೃಂದಾವನ ಆದ ಮೇಲೆ ಅದು ವೃಂದಾವನ ಅಂತಾಗಲಿಕ್ಕೆ ಶುರುವಾಯಿತು. ಅಲ್ಲಿ ಮಹತ್ವ ಬೇರೆ ಬೆಳೀಲಿಕ್ಕೆ ಶುರುವಾಯಿತು. ವಿಷ್ಣು ತೀರ್ಥರು ಕೂಡ ತಮ್ಮ ಕೃತಿಯಲ್ಲಿ ಬೇರೆ ಬೇರೆ ಇದರ ಪರಿಚಯವನ್ನು ಮಾಡಿಕೊಡ್ತಾರೆ. ಆಚಾರ್ಯರ ಪೂರ್ವಾಶ್ರಮದ ಅನುಜರು ಅವರು ಅದರ ಬಗ್ಗೆ ಪರಿಚಯ ಮಾಡಿಕೊಡ್ತಾರೆ. ಆದರೂ ಅದರ ಬಗ್ಗೆ ನಿಖರವಾದ ಮಾಹಿತಿ ಅಷ್ಟಾಗಿ ಕಾಣದೇ ಹೋಗುತ್ತೆ. ಅದರ ಬಗ್ಗೆ ಹೇಗೆ ತಿಳಿಬೇಕು, ಯಾವ ಕ್ರಮದಲ್ಲಿ ಅರ್ಥ ಮಾಡಿಕೊಳ್ಬೇಕು ಅನ್ನೋದೆಲ್ಲ ಪರಿಚಯ ಆಗದೇ ಇದ್ದಾಗ
ಅದನ್ನೆಲ್ಲ ಒಂದು ಕಡೆಯಲ್ಲಿ ಸಂಗ್ರಹಿಸಿ ಕೊಟ್ಟಿದ್ದಾರೆ. ಈ ಕಾಲದಲ್ಲಿ ಸ್ವಲ್ಪ ವೃಂದಾವನ ಅಂದರೆ ಪರಿಚಯ ಆಗಬೇಕಲ್ಲ ನಮಗೆ. ಇಲ್ಲೇ ಇದ್ದರೆ ಪ್ರಾಯ ಹಿಂದೊಂದು ಬಾರಿ ಅದರ ಬಗ್ಗೆ ಮಾತಾಡಿದ್ದಾಗಿತ್ತು, ಇಲ್ಲೇನೆ ಇದೇ ವೇದಿಕೆಯಲ್ಲಿ. ವೃಂದಾವನ ಅಂತಂದರೆ ಅದು ಸಾಧಾರಣ ಏನೇ ಆದರೂ ಕೂಡ ಒಬ್ಬ ಸತ್ತ ವ್ಯಕ್ತಿಯನ್ನು, ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರಲಿ, ಆ ಜೀವ ಅಂತೂ ಇಲ್ಲ, ಅವರ ಶರೀರ ಅಂತಂದ ಮೇಲೆ ಬೇಕಾದ್ದಾದರೂ ಅದು ಮೈಲಿಗೆ. ಅದನ್ನು ಹೂತಿಟ್ಟ ಪ್ರದೇಶ ಅಂತಂದ ಮೇಲೆ ಅದು ಮೈಲಿಗೆನೇ ತಾನೆ, ಅದು ಬೇಕಾದ್ದಿದ್ರು. ಆದರೆ ಇವತ್ತು ವೃಂದಾವನವನ್ನು ನಮ್ಮಲ್ಲಿ ಹಾಕಿ ಕಾಣ್ತಾರೆ. ಅದು ಬೇರೆ ಯಾವ ಮತೀಯರಲ್ಲೂ ಇಲ್ಲ, ನಮ್ಮಲ್ಲಿ ಮಾತ್ರ ಮಾಧ್ವರಲ್ಲಿ ಏನು ಅದು ಸ್ವಲ್ಪ ಈ ಘಟ್ಟದ ಕೆಳಭಾಗದಲ್ಲೆಲ್ಲ ಅಷ್ಟೊಂದೆಲ್ಲ ಇಲ್ಲ, ಘಟ್ಟದ ಮೇಲ್ಭಾಗ ಅಂತಲೇ ಅಲ್ಲ ಆ ಪದ್ಧತಿಗಳೆಲ್ಲ ಇದ್ದಾವೆ. ಇಲ್ಲಿ ಮಾತ್ರ ವಿಪರೀತ. ತಮ್ಮ ಮೂಲ ದೇವರುಗಳನ್ನೆಲ್ಲ ತಗೊಂಡು ಹೋಗಿ ಅಲ್ಲಿಡ್ತಾರೆ. ಅದಕ್ಕೆಲ್ಲ ಅಭಿಷೇಕ, ಅತ್ಯಂತ ಮಡಿಯಲ್ಲಿ ಅದಕ್ಕೆ ಅಭಿಷೇಕ ಮಾಡಿ ಪಂಚಾಮೃತ ಅದು ಇದು ಅಂತ ಮಾಡಿ ಅದನ್ನೆಲ್ಲ ಸ್ವೀಕಾರ ಮಾಡೋದು. ಅದರಲ್ಲೂ ಪದ್ಧತಿಗಳಲ್ಲಿ ಬೇರೆ ಬೇರೆ ಇದೆ. ಗಿಂಚಾಮೃತ ಮಾಡಿದರೆ ಹೊಡೆದು ಬಿಡ್ತಾರೆ ಅದನ್ನೆಲ್ಲ. ಹಸ್ತೋದಕ ಪಾದೋದಕ ಅಂತ ಕಣೇ ಇಂಜಿಲ್ಲು ಒಂದಿಗೆ ಶುರು ಮಾಡ್ತಾರೆ. ಈ ಎಲ್ಲ ಗಲಾಟೆಗಳು ಇದ್ದಾವೆ. ಒಬ್ಬರಿಗೂ ಸರಿಯಾಗಿ ಪರಿಚಯ ಇಲ್ಲ ಇದರ ಬಗ್ಗೆ. ದೊಡ್ಡವರಿಗೂ ಸಂದೇಹ. ಕಾರಣ ಅಲ್ಲಿ ಮಾತು ಆಗಿದೆ. ಆಚಾರ್ಯರ ಕೃಷ್ಣಾಮೃತ ಮಹಾರ್ಣವದಲ್ಲಿ ಸ್ಪಷ್ಟವಾಗಿ ಆಚಾರ್ಯ ಮಾತಂದಿದ್ದಾರೆ. ಅನ್ಯ ದೇವಸ್ಯ ನೈವೇದ್ಯಂ ಭುಕ್ತ್ವಾ ಚಾಂದ್ರಾಯಣಂ ಚರೇತ್. ಪರಶುಕ್ಲತ್ರಯರನ್ನು ಬಿಟ್ಟು, ಅಂದರೆ ರಮಾದೇವಿಯರು, ಬ್ರಹ್ಮವಾಯುಗಳು, ಆಮೇಲೆ ಸರಸ್ವತಿ ಭಾರತೀಯರು, ಅಲ್ಲಿ ತನಕ ಮಾತ್ರ ಅವರಿಗೆಂದೂ ಅನ್ಯಥಾಜ್ಞಾನ ಅಜ್ಞಾನಾದಿಗಳ ಲೇಷ ಇಲ್ಲ. ಭಗವಂತನಿಗೆ ಮುಖ್ಯ ಪ್ರತಿಮಾ ಅವರು. ಅವ್ರಿಗೆ ಅರ್ಪಣೆ ಮಾಡುವುದು ಅಂದರೆ ಅದು ಭಗವಂತನಿಗೆ ತಲುಪತ್ತೆ. ಆ ನೈವೇದ್ಯವನ್ನು ಗ್ರಹಣ ಮಾಡಬಹುದು, ಬಿಟ್ಟು ಅಲ್ಲಿಂದ ಇನ್ನು ಯಾವ ದೇವತೆಗಳ ನೈವೇದ್ಯವನ್ನು ಸ್ವೀಕಾರ ಮಾಡಬಾರದು. ಅಕಸ್ಮಾತ್ ಮಾಡಿಬಿಟ್ರೆ ಚಾಂದ್ರಾಯಣ ವ್ರತವನ್ನು ಮಾಡಿ ಪ್ರಾಯಶ್ಚಿತ್ತ ಮಾಡಿಕೊಳ್ಬೇಕು. ಈ ವಿಚಾರವನ್ನು ಹೇಳಿದ್ದಾರೆ ಆಚಾರ್ಯರು. ಈಗ ಸಂದೇಹ ಬರುತ್ತೋ ಇಲ್ಲ, ದೇವತೆಗಳಿಗೆ ನೈವೇದ್ಯ ಮಾಡಿದ್ದನ್ನೇ ತಗೊಳ್ಬಾರದು ಅಂತಾದರೆ, ದೇವತೆಗಳೇನೇ ಇಲ್ಲಿ ಯತಿಗಳಾಗಿ ಬಂದಿದ್ದಾಗಲೂ ದೇವತೆಗಳಿಗೆ ನಮಸ್ಕಾರ ಮಾಡ್ತಾರೆ. ಅವ್ರು ಬೇಕಾದ್ದಿದ್ರೂ ಕೂಡ ದೇವತೆಗಳು ಅತ್ಯಂತ ಶ್ರೇಷ್ಠರೇ. ಅಂಥದ್ದು ಯತಿಗಳ ನೈವೇದ್ಯ ಹಾಕಿ ತಗೊಳ್ಳೋದು ಒಳ್ಳೆ. ಬದುಕಿದ್ರೆ ನೈವೇದ್ಯ, ಬದುಕೇ ಇಲ್ಲ ನೈವೇದ್ಯ ಮಾಡಿದರೆ ಅವರಾರು ತಗೋತಾರ ಅದನ್ನು? ನೈವೇದ್ಯ ಮಾಡುವ ಪದ್ಧತಿಯೇ ಅಬದ್ಧ. ಸ್ವಲ್ಪ ನಾವೇನಾರು ಮಾಡೋದು ಒಂದು ಅರ್ಥಪೂರ್ಣ ಆಗಿರಬೇಕಲ್ಲ. ಅದಕ್ಕೆ ಯಾವ ಅರ್ಥದಲ್ಲಿ ಅವನು ಕೂಡಿಸೋ ಒಂದು ವೃಂದಾವನ ಅಂತ ಒಂದು ಕಟ್ಟೆ ಮಾಡಿ, ಆ ಕಟ್ಟೆ ತುಂಬ ಹಾಲು ಮೊಸರು ಎಲ್ಲ ಹುಯ್ದು ಆ ತೊಗೊಂಬಂದು ನಾವು ತಗೊಳ್ಳಿ. ಏನಕ್ಕಿದು? ಏನಾರು ಪ್ರಯೋಜನ ಇರಬೇಕು. ಪ್ರಯೋಜನ ಬೇಡ, ಇನ್ನೂ ಅನರ್ಥಗಳು ಕಾಣುತ್ತೆ. ಮತ್ತು ಇದಕ್ಕೆ ಎಲ್ಲಿದೆ ಹಿನ್ನೆಲೆ, ಪ್ರಮಾಣ ಇರಬೇಕಲ್ಲ ಇದಕ್ಕೆಲ್ಲ. ಇವೆಲ್ಲ ನಾನಾ ಮುಖದಿಂದ ಪ್ರಶ್ನೆ ಬರಬಹುದು. ಆದರೂ ಮಂತ್ರಾಲಯ ಪ್ರಭುಗಳ ವೃಂದಾವನದ ವೈಭವ ಎಷ್ಟು ನಡೀತಾ ಇದೆ. ಬರೀ ಮೂಲ ವೃಂದಾವನ ಅಲ್ಲ, ನೆನ್ನೆ ಹೇಳಿದಂತೆ ಮೃತ್ತಿಕಾ ವೃಂದಾವನ ಅಂತಂದರೆ ಮಂತ್ರಾಲಯ ಪ್ರಭುಗಳು ಪ್ರವೇಶ ಮಾಡಿದಾಗಲೇ ಒಂದಷ್ಟು ವೃಂದಾವನ ತುಂಬ ಮಣ್ಣಿತ್ತು. ಆ ಹಳೇ ಮಣ್ಣನ್ನು ತೊಗೊಂಬಂದಿಲ್ಲಿ ಮಾಡಿ ಅದಲ್ಲ. ಮತ್ತೆ ಅಲ್ಲಿ ಬರೀ 12,000 ಬರೀ ಸಾಲಿಗ್ರಾಮ ಇದ್ದಾವಷ್ಟೇ. ಆ ವೃಂದಾವನ ಇದೆಯಲ್ಲ, ನವ್ಯೇಂದ್ರೋಪಲ ನೀಲ ಭವ್ಯ ಕಲಸದ್ ವೃಂದಾವನಾಂತರ್ಗತಃ ರಂಗೋತ್ತುಂಗ ತರಂಗ ಮಂಗಲಕರ ಶ್ರೀ ತುಂಗ ಭದ್ರಾತಟ ಪ್ರತ್ಯಸ್ಥದ್ವಿಜ ಪುಂಗಬಾಲ ಯಲಸನ್ನ ಮಂತ್ರಾಲಯಾಖ್ಯೇ ಪುರೇ ನವ್ಯೇಂದ್ರೋಪಲ ನೀಲ ಭವ್ಯ ಕಲಸದ್ ವೃಂದಾವನಾಂತರ್ಗತಃ. ಒಳ್ಳೆ ಇಂದ್ರನೀಲಮಣಿಯಂತೆ ಹೊಳಿತಾ ಇರುವಂತಹ ಅದ್ಭುತವಾದ ಶಿಲಾ, ರಾಮಚಂದ್ರ ದೇವರು ಕೂತು ಹೋಗಿದ್ದ ಶಿಲಾ. ಆ ಸ್ಥಳದಲ್ಲಿ ಪ್ರಹ್ಲಾದರಾಜರು ತಾವು ಯಜ್ಞ ಮಾಡಿದ್ದ ಸ್ಥಳ. ಅದನ್ನೆಲ್ಲ ಗುರುತಿಸಿ ಅಲ್ಲೇ ವೇದಿಕೆಯನ್ನು ನಿರ್ಮಾಣ ಮಾಡಿಕೊಂಡು ವೃಂದಾವನ ಅಂತ ಮಾಡಿ ಅದರ ತುಂಬ ಬರೇ ಸಾಲಿಗ್ರಾಮಗಳಿರಬೇಕು. ಅದು ಬರೇ ಲಕ್ಷ್ಮೀನಾರಾಯಣ ಸಾಲಿಗ್ರಾಮ. ಎಷ್ಟಿದೆ ಏನಿದೆ ಅಂತ ಅರ್ಚಕರ ಮನೆಯಲ್ಲಿ ಮಂತ್ರಾಲಯ ಪ್ರಭುಗಳೇ ಸಹಿ ಹಾಕಿಕೊಟ್ಟಂತಹ ಪತ್ರಿಕೆ ಇದೆ, ಇವತ್ತಿಗೂ ಸಂರಕ್ಷಣೆ ಮಾಡಿದ್ದಾರೆ. ನೀವು ನೋಡ್ಬೋದು ಅದನ್ನೆಲ್ಲ. ಆ ರೀತಿಯಲ್ಲಿ ವೃಂದಾವನವನ್ನು ತಾವೇ ಅದನ್ನು ಪ್ರತಿಷ್ಠಾಪನೆ ಮಾಡಿಸಿದ್ದಾರೆ. ಅಲ್ಲಿ ಒಂದು ಹನಿ ಮೊರಳೇನು ಸಿಗೋಲ್ಲ ನಿಮಗೆ ಅದರೊಳಗಡೆಯಲ್ಲಿ ಅಂಥದ್ದು. ಮತ್ತೆ ಈಗ ಮೃತ್ತಿಕೆ ಅಂತ ಕೊಡ್ತಾರಲ್ಲ, ಅದೇನು ಗೊತ್ತೇನು? ಅದು ಮೃತ್ತಿಕಾ ಸಂಗ್ರಹಣ ಅಂತ ಒಂದು ಅದಕ್ಕೆ ಇರುವ ಒಳ್ಳೆ ಶುಭ ಮುಹೂರ್ತದಲ್ಲಿ ಶ್ರೀಪಾದಂಗಳವರಿದ್ದರು, ಅವರು ಹೋಗ್ತಾರೆ ಆ ಕಾಲಕ್ಕೆ. ಅದಕ್ಕೆ ವಾದ್ಯ ಘೋಷ ಮುಂತಾದವುಗಳನ್ನು ಇಟ್ಟುಕೊಂಡು ಪಲ್ಲಕ್ಕಿಯನ್ನು ತಗೊಂಡು ಹೋಗಿ ತುಳಸಿಯನ್ನು ಬೆಳೆಯುವ ದೊಡ್ಡ ಸ್ಥಳ ಇದೆ ಹಿಂದೆ ನದಿ ತೀರದಲ್ಲಿ. ಅಲ್ಲಿ ಪ್ರತ್ಯೇಕ ಅದಕ್ಕೆಲ್ಲ ಕಟ್ಟಡ ಗಿಟ್ಟಡಲ್ಲಿ ಬೇರೆ ಪ್ರತ್ಯೇಕ ಎಲ್ಲ ವ್ಯವಸ್ಥೆ ಇದೆ. ಅಲ್ಲಿ ಹೋಗಿ ಆ ಮೃತ್ತಿಕೆಯನ್ನು ಸಂಗ್ರಹ ಮಾಡ್ತಾರೆ. ಅದಕ್ಕೆ ಕ್ರಮ ಇದೆ. ಅದಕ್ಕೆ ಆ ಮಂತ್ರಗಳು ಆ ಕ್ರಮದಿಂದಾಗಿ ಅದನ್ನೆಲ್ಲ ಇಟ್ಟು ತರ್ತಾರೆ. ತಂದು ಮಂತ್ರಾಲಯ ಪ್ರಭುಗಳ ಎದುರುಗಡೆಯೆಲ್ಲ ಅರ್ಪಣೆ ಮಾಡಿ ಒಂದು ಮಂಡಲದ ತನಕ ವೃಂದಾವನದ ಮೇಲಿಟ್ಟು ಪೂಜೆ ಮಾಡ್ತಾರೆ. ಆ ಪೂಜೆ ಮಾಡಿದ ತುಳಸಿ ಮೃತ್ತಿಕೆಯಲ್ಲೇ ಮಂತ್ರಾಲಯ ಪ್ರಭುಗಳ ಸನ್ನಿಧಾನ ಅಂತ. ಇವತ್ತು ಎಲ್ಲ ಮೃತ್ತಿಕಾ ವೃಂದಾವನ ಅಂತ
ಸ್ಥಾಪನೆ ಮಾಡಿದರು ಈ ಮೃತ್ತಿಕೆ ಅಂದರೆ ಏನು ಅರ್ಥ ಅಲ್ಲಿಗೆ? ಮಂತ್ರಾಲಯ ಪ್ರಭುಗಳ ಮೂಲ ವೃಂದಾವನಕ್ಕೆ ಸೋಕಿದ ಒಂದಷ್ಟು ಮಣ್ಣಿನ ಒಂದಷ್ಟು ಹಿಡಿ ಅಷ್ಟೇ. ಅದೇನು ನೀವು ಇಷ್ಟು ದೊಡ್ಡ ವೃಂದಾವನ ಸ್ಥಾಪನೆ ಮಾಡಿದ್ದರೆ ಮತ್ತೆ ಕಲಾಕರ್ಷಣೆ ಮಾಡ್ತಾರೆ ಕೆಲವು ಕಡೆ, ನೀವು ನೋಡ್ಬೋದು ಈ ವೃಂದಾವನಗಳನ್ನು. ಇಲ್ಲೇ ನಮ್ಮ ಹತ್ತಿರದಲ್ಲಿ ಪ್ರಕಾಶ್ ನಗರದಲ್ಲಿ ಮಾಡಿದ್ರು ಇಲ್ಲೋ, ಇಲ್ಲಿ ಮೃತ್ತಿಕೆ ಎಷ್ಟಿತ್ತು ಕೇಳ್ರಿ ಅವ್ರನ್ನ. ಭಾಳ ಆ ಕಾಲಕ್ಕೆ ಹಿರಿಯರು ತಲೆ ಮೇಲೆ ಹೊತ್ತು ತಾವೆಲ್ಲೂ ಕೂಡ ಎಲ್ಲೂ ಮೈಲಿಗೆ ಗೀಲಿಗೆ ಆಗಬಾರ್ದು ಮಂತ್ರಾಲಯದಿಂದ ಹಾಗೆ ತರ್ತಿದ್ರಂತೆ. ಅದು ವಿಚಿತ್ರ ಅಂದರೆ ಮಂತ್ರಾಲಯ ಪ್ರಭುಗಳೇ ಹೊನ್ನಾಳಿಯಲ್ಲಾದ ವೃಂದಾವನ ನೋಡಬೇಕು, ಅದು ವಿಚಿತ್ರ. ಬೇರೆ ಯಾರೋ ಹೊತ್ಕೊಂಡ್ಬಂದಿದ್ದಲ್ಲ, ತಾವೇ ಒಂದು ದೊಡ್ಡ ತಟ್ಟೆ ತುಂಬ ದಂಡ ಕಮಂಡಲು ಶಾಟಿ ಗೀಟಿ ಎಲ್ಲ ಒಂದು ತಟ್ಟೆ ತುಂಬ ಮೃತ್ತಿಕೆ ಎಲ್ಲ ಹಿಡ್ಕೊಂಡ್ಬಂದಿದ್ದಾರೆ. ಹೊನ್ನಾಳಿಯಲ್ಲಾದ ವೃಂದಾವನ ಆ ಥರ, ಅದು ಎರಡನೇ ವೃಂದಾವನ, ತಾವೇ ತಂದಿದ್ದಾರೆ. ಅಂದರೆ ಮಂತ್ರಾಲಯ ಪ್ರಭುಗಳಿಗಿದು ಅತ್ಯಂತ ಸಮ್ಮತ ಅಂತ ಗೊತ್ತಾಗುತ್ತೆ. ಆದರೆ ಯಾಕೆ, ಏನು ಇದರ ಹಿನ್ನೆಲೆ ಏನು, ಇವೆಲ್ಲ ತಿಳಿದೇ ಇದ್ದರೆ ಅದೆಲ್ಲವೂ ಅರ್ಥಹೀನ ಅಥವಾ ಇನ್ನೂ ಅಪಾರ್ಥಕ್ಕೆ ಕಾರಣ ಆಗುತ್ತೆ. ಅಂದರೆ ಇದೇನು ಅಂತ ತಿಳಿಬೇಕಲ್ಲ. ದೈವವಶಾತ್ ನಮಗಿದೆಲ್ಲದರ ರಹಸ್ಯವನ್ನು ಕೂಡ ನಮ್ಮ ವಿದ್ಯಾವಾರಿಧಿ ತೀರ್ಥ ಶ್ರೀಪಾದಂಗಳವರು ವ್ಯಾಸರಾಜ ಮಠದ ಪರಂಪರೆಯಲ್ಲಿ ಮುನಿತ್ರಯರ ಪರಂಪರೆಯಲ್ಲಿ ಬಂದ ಮಹಾನುಭಾವರು ಪದ್ಮನಾಭ ತೀರ್ಥರ ಚರಿತ್ರೆಯನ್ನು ದಾಖಲೆ ಮಾಡುವಾಗ ಗುರುಮಾಹಾತ್ಮ್ಯ ಮಂಜರಿ ಅಂತ ಸುದೀರ್ಘವಾದ ಕಾವ್ಯ, ಅಷ್ಟಷ್ಟು ಅಲ್ಲಲ್ಲಿ ಮಾತ್ರ ಕೆಲವು ಭಾಗ ನಮಗೆ ದೊರೆತಿದೆ. ಇದು ಅದರಲ್ಲಿ ಪದ್ಮನಾಭ ತೀರ್ಥರ ಪದ್ಮನಾಭ ಮೌಕ್ತಿಕ ಅಂತ ತಾವು ರಚನೆ ಮಾಡುವಾಗ ನರಹರಿ ತೀರ್ಥರು ಆಚಾರ್ಯರ ಅಪ್ಪಣೆಯಿಂದಾಗಿ ವೃಂದಾವನ ಅಂತಂದರೆ ಏನು, ಯಾವ ಅರ್ಥದಲ್ಲಿ ಅದನ್ನು ಸ್ಥಾಪನೆ ಮಾಡಿಸಿದರು ಇತ್ಯಾದಿಗಳನ್ನೆಲ್ಲ ತಾವು ವರ್ಣನೆ ಮಾಡ್ತಾರೆ. ಆ ಕಾಲಕ್ಕೆ ಅದು ಏನೇನು ನಡೆದಿತ್ತು, ಯಾಕೆ ಸ್ಥಾಪನೆ ಮಾಡಿಸಿದ್ರು, ಇದರ ಹಿನ್ನೆಲೆ ಏನು ಅಂತನ್ನೋದನ್ನೆಲ್ಲ ವರ್ಣನೆ ಮಾಡಿದ್ದನ್ನು ಅಲ್ಲಿ ಕಾಣಬಹುದು.